ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಮನೆಯ ಹೊಸ್ತಿಲಿನ ಮೇಲೆ ಈ ವಸ್ತುಗಳನ್ನು ಇಡೋದ್ರಿಂದ ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಯನ್ನು ಪ್ರವೇಶಿಸ್ತಾರೆ. ನಿಮ್ಮ ಮನೆಯಲ್ಲಿ ಅವರು ಧನ ಸಂಪತ್ತು ನೆಲೆಸುವಂತೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮನೆಯ ಹೊಸ್ತಿಲಿನ ಮೇಲೆ ಯಾವ ವಸ್ತುಗಳನ್ನಿಟ್ಟರೆ ನಿಮಗೆ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ, ಹೊಸ್ತಿಲಿನ ಮೇಲೆ ಈ ವಸ್ತುಗಳನ್ನು ಇಟ್ಟರೆ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇನ್ನು ಮನೆಯ ಹೊಸ್ತಿಲು ಆ ಮನೆಗೆ ಸಂಪತ್ತು ಸಮೃದ್ಧಿಯನ್ನು ಆಕರ್ಷಿಸುವ ಸ್ಥಳ ಕೂಡ ಆಗಿರುತ್ತೆ. ಸಂಪತ್ತಿನ ಮುಖ್ಯ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಕೂಡ ನಿಮ್ಮ ಮನೆಯನ್ನು ಇದೇ ಹೊಸ್ತಿಲಿನಿಂದ ಪ್ರವೇಶಿಸ್ತಾಳೆ. ಹಾಗಾಗಿ ನಮ್ಮ ಹಿರಿಯರು ಹಾಗೂ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ಮನೆಯ ಹೊಸ್ತಿಲಿನ ಮೇಲೆ ನೆಲೆಸಿರ್ತಾಳೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳೋದಾಗಲಿ ಅಥವಾ ಹೊಸ್ತಿಲನ್ನು ತುಳಿಯೋದಾಗಲಿ ಅಥವಾ ಅದರ ಮೇಲೆ ಚಪ್ಪಲಿ ಪರಿಕೆಯನ್ನು ಹಾಕೋದಾಗಲಿ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದರಿಂದ ಲಕ್ಷ್ಮೀ ದೇವಿ ನಮ್ಮ ಮನೆಯನ್ನು ತುರಿತಾಳೆ ಎನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಬಾರ್ದು. ಇನ್ನು ಮನೆಯ ಹೊಸ್ತಿಲಿನ ಮೇಲೆ ಇಂತಹ ವಸ್ತುಗಳನ್ನು ಇಡೋದ್ರಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸ್ತಾಳೆ. ಇನ್ನು ಧನ ಧಾನ್ಯಕ್ಕೆ ಯಾವುದೇ ರೀತಿಯ ಕೊರತೆ ಎದುರಾಗದಂತೆ ಕೂಡ ರಕ್ಷಿಸ್ತಾಳೆ ಎನ್ನುವ ನಂಬಿಕೆ ಕೂಡ ಇದೆ. ಹಾಗಾದರೆ ನಾವು ಮನೆಯ ಹೊಸ್ತಿಲಿನ ಮೇಲೆ ಯಾವ ವಸ್ತುವನ್ನು ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಸ್ತುವನ್ನು ಎಲ್ಲರ ಮನೆಯಲ್ಲೂ ಕೂಡ ಮೇನ್ ಡೋರ್ಗೂ ಹಾಕಿರ್ತಾರೆ, ಹಾಗೆಯೇ ದೇವ್ರ ಮನೆಗೂ ಕೂಡ ಹಾಕಿರ್ತಾರೆ. ಹಾಗಾಗಿ ಈ ಭತ್ತದ ತೋರಣವನ್ನು ಹಾಕೋದ್ರಿಂದ ಯಾವೆಲ್ಲ ಲಾಭಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ಭತ್ತದ ತೋರಣವನ್ನು ನೀವು ಮನೆ ಬಾಗಿಲಿಗೆ ಹಾಕೋದ್ರಿಂದ ಧನಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸೋದಕ್ಕಾಗಿ ಹಾಕಬೇಕಾಗತ್ತೆ. ಇನ್ನು ಭತ್ತದ ತೋರಣವನ್ನು ಮನೆಯ ಹೊಸ್ತಿಲಿಗೆ ಹಾಕೋದ್ರಿಂದ ಮನೆಯಲ್ಲಿ ಆಹಾರ ಧಾನ್ಯಕ್ಕೆ ಯಾವುದೇ ರೀತಿಯ ಕೊರತೆ ಕೂಡ ಉಂಟಾಗಲ್ಲ. ಇನ್ನು ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ವಾಸವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಕುಟುಂಬದ ಸದಸ್ಯರ ಮಾನಸಿಕ ಶಕ್ತಿಯನ್ನು ಕೂಡ ಪಡೆದುಕೊಳ್ತಾರೆ. ನಿಮ್ಮ ಕಷ್ಟಗಳು ಅನ್ನೋದು ಪರಿಹಾರ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ನೀವು ಈ ರೀತಿಯ ಭತ್ತದ ತೋರಣವನ್ನು ನೀವು ಮನೆ ಬಾಗಿಲಿಗೂ ಹಾಕ್ಬೋದು, ಅಂದರೆ ಮೇನ್ ಡೋರ್ಗೂ ಕೂಡ ಹಾಕಿ ನೀವು ದೇವ್ರ ಮನೆಗೂ ಹಾಕ್ಬೋದು, ಮೇನ್ ಡೋರಿಗೂ ಹಾಕ್ಬೋದು. ಹಾಗಾಗಿ ನೀವು ದೇವ್ರ ಮನೆಗೆ ಅಕಸ್ಮಾತ್ ಹಾಕೋಕ್ಕಾಗಲಿಲ್ಲ ಅಂದರೂ ನೀವು ಮೇನ್ ಡೋರಿಗಂತೂ ಹಾಕಲೇಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಹಾಕೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮನೆಯಲ್ಲಿ ಒಗ್ಗಟ್ಟು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ನಿಮಗೆ ಧನಾತ್ಮಕ ಶಕ್ತಿ ಅನ್ನೋದು ಕೂಡ ಉಂಟಾಗುತ್ತೆ. ಯಾವುದೇ ರೀತಿಯ ಆಹಾರ ಧಾನ್ಯಕ್ಕೆ ಕೊರತೆ ಆಗದೆ ರೀತಿಯಲ್ಲಿ ಕೂಡ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದಾದರೂ ನೀವು ಭತ್ತದ ತೋರಣವನ್ನು ನೀವು ಮನೆ ಬಾಗಿಲಿಗೆ ಹಾಕಿ ನೋಡಿ, ಎಷ್ಟು ಬದಲಾವಣೆ ಅನ್ನೋದು ನಿಮಗಾಗತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಒಂದು ಲೋಟ ನೀರು. ನೀರನ್ನು ದೈವಿಕ ಶಕ್ತಿಗಳು ಅಡಕವಾಗಿರುತ್ತೆ. ಹಾಗಾಗಿ ನೀವು ಮುಂಜಾನೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೊಸ್ತಿಲನ್ನು ಪೂಜೆ ಮಾಡುವ ಮುನ್ನ ಒಂದು ಲೋಟ ನೀರನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರನ್ನು ಹಾಗೂ ಪವಿತ್ರ ನದಿಗಳನ್ನು ನೆನೆಸ್ಕೊಂಡು ನೀವು ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ನೆಲೆಸುವಂತಾಗಲಿ, ನಮ್ಮ ಮನೆಯ ಎಲ್ಲ ಕಷ್ಟಗಳು ದೂರವಾಗಲಿ, ಪ್ರಗತಿ ಯಶಸ್ಸು ನಮ್ಮದಾಗಲಿ ಅಂತ ನೀವು ಪ್ರಾರ್ಥಿಸ್ಕೊಳ್ಬೇಕಾಗತ್ತೆ. ಆ ಒಂದು ಲೋಟ ನೀರನ್ನು ಇಟ್ಕೊಂಡು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ನೀವು ಲೋಟದಲ್ಲಿರುವ ನೀರನ್ನು ಸ್ವಲ್ಪ ನೀರನ್ನು ಲೋಟದಲ್ಲೇ ಇಟ್ಕೊಂಡು ಇನ್ನುಳಿದ ನೀರನ್ನು ನೀವು ಕೈಯಲ್ಲಿ ಹಿಡಿದುಕೊಂಡು ಹೊಸ್ತಿಲನ್ನು ತೊಳಿಬೇಕಾಗತ್ತೆ. ನಂತರ ಆ ಲೋಟದಲ್ಲಿ ಇಟ್ಟಿರುವ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚಿಮುಕಿಸ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ, ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾಳೆ ಅಂತಲೇ ಹೇಳ್ಬೋದು. ನೀರಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ಮಾಡಿ ನೋಡಿ, ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ವಾಸ್ತು ಹನುಮಂತನ ಫೋಟೋ ಮತ್ತು ವಾಸ್ತು ಪುರುಷನ ಫೋಟೋ. ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ನೀವು ವಾಸ್ತು ಹನುಮಂತನ ಫೋಟೋ ಅಥವಾ ವಾಸ್ತು ಪುರುಷನ ಫೋಟೋವನ್ನು ನೇತು ಹಾಕಬೇಕಾಗತ್ತೆ. ಈ ಫೋಟೋಗಳನ್ನು ಹಾಕೋದ್ರಿಂದ ಮನೆಯಲ್ಲಿನ ವಾಸ್ತು ದೋಷಗಳಿದ್ದರೆ ಅದು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಮನೆಯ ಸದಸ್ಯರಿಗೆ ಧನಾಗಮನ ಅನ್ನೋದು ಹೆಚ್ಚಾಗತ್ತೆ. ಇನ್ನು ದುಡಿದಂಥ ಹಣ ಕೈಯಲ್ಲಿ ನಿಲ್ಲದಾಗಲಿ ಅಥವಾ ನಿಮ್ಮ ಮನೆಗೆ ಯಾವುದೇ ದುಷ್ಟ ಶಕ್ತಿಗಳ ಪ್ರವೇಶ ಆಗದಂಗೆ ಕೂಡ ನೋಡಿಕೊಳ್ಳುತ್ತೆ. ಇನ್ನು ಈ ಫೋಟೋವನ್ನು ಹಾಕುವ ಮೊದಲು ನೀವು ಇದನ್ನು ಹಾಲಿನಿಂದ ಅಥವಾ
ನೀರಿನಿಂದ ತೊಳೆದು ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನವಾದರೂ ನೀವು ಕಡ್ಡಾಯವಾಗಿ ಆ ಫೋಟೋವನ್ನು ಒರೆಸಿ ಫೋಟೋಗೆ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಅಥವಾ ಡೈಲಿ ನೀವು ಯಾವಾಗಾದ್ರೂ ನೀವು ದೇವ್ರ ಮನೆಯಲ್ಲಂತೂ ಪೂಜೆ ಮಾಡೇ ಮಾಡ್ತೀರಾ, ಅದೇ ಸಮಯದಲ್ಲಿ ಹೋಗಿ ನೀವು ಮನೆಯಿಂದ ಆಚೆ ಹೋಗಿ ಮೇಲೆ ಕಟ್ಟಿರುವಂಥ ವಾಸ್ತು ಪುರುಷನ ಫೋಟೋ ಅಥವಾ ವಾಸ್ತು ಹನುಮಂತನ ಫೋಟೋಗೂ ಕೂಡ ಡೈಲಿ ನೀವು ಪೂಜೆ ಮಾಡ್ತಾ ಬನ್ನಿ. ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾವುದೇ ಥರದ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಇನ್ನು ಮನೆಯಲ್ಲಿ ಧನಾಗಮನ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಏಕೆಂದರೆ ನಮ್ಮ ಬಾಗಿಲಿಂದನೇ ಎಲ್ಲವೂ ಬರೋದು ನಮ್ಮ ಬಾಗಿಲಿಂದ. ಅದಕ್ಕೋಸ್ಕರ ನಾವು ಬಾಗಿಲಿಗೆ ಈ ವಸ್ತುಗಳನ್ನು ಕಟ್ಟೋದ್ರಿಂದ ವಾಸ್ತು ದೋಷನೂ ಕೂಡ ಪರಿಹಾರ ಆಗುತ್ತೆ, ಮನೆಗೆ ಧನಾಗಮನ ಕೂಡ ಹೆಚ್ಚಾಗುತ್ತೆ, ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಕೂಡ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಇನ್ನು 4ನೇ ವಸ್ತು ಯಾವುದು ಅನ್ನೋದಾದರೆ ದರ್ಬೆ. ವಾರಕ್ಕೊಮ್ಮೆ ಆದರೂ ನೀವು ಮನೆ ಒರೆಸೋ ನೀರಿಗೆ ಒಂದು ದರ್ಬೆ ಕಡ್ಡಿಯನ್ನಾದರೂ ಹಾಕಿ ನೀವು ಆ ನೀರಿನಿಂದ ಮನೆ ಒರೆಸ್ಬೇಕಾಗತ್ತೆ. ಇದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ, ಮನೆಯಲ್ಲಿ ಧನಾತ್ಮಕತೆಯನ್ನು ನೆಲೆಸುವಂತೆ ಮಾಡುತ್ತೆ. ಇನ್ನು ಇದ್ರ ಜೊತೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನ ನೀವು ಮನೆ ಒರೆಸ್ತಾ ಇರ್ತೀರ, ಆ ಮನೆ ಒರೆಸೋ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೋದಾಗಲಿ ಅಥವಾ ನೀವು ಅದ್ರ ಜೊತೆ ಅರಿಶಿಣವನ್ನು ಹಾಕೋದು, ಶ್ರೀಗಂಧವನ್ನು ಹಾಕಿ ನೀವು ಮನೆಯನ್ನು ಒರೆಸೋದು, ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ತೆಗೆದುಹಾಕ್ಬೋದು ಅಂತಲೇ ಹೇಳ್ಬೋದು. ಇನ್ನು ನೀವು ಮನೆಯಲ್ಲಿ ಆನೆಯ ವಿಗ್ರಹಗಳನ್ನು ಕೂಡ ತಂದು ಇಡ್ಬೋದು. ಆನೆಯನ್ನು ಗಜಲಕ್ಷ್ಮಿ ರೂಪವೆಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಾಗಲಿ ನೀವು ಗಜಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಅಥವಾ ಎರಡೂ ಬದಿಗಳಲ್ಲಿ 2 ಆನೆಯ ವಿಗ್ರಹಗಳನ್ನು ನೀವು ಇಡಬೇಕಾಗತ್ತೆ. ಈ ರೀತಿಯಾಗಿ ಆನೆಗಳ ವಿಗ್ರಹಗಳನ್ನು ಇಡೋದ್ರಿಂದ ಗಜಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಧನ ಸಂಪತ್ತನ್ನು ಅನುಗ್ರಹಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ನಮ್ಮ ಮನೆಗೆ ಈ ರೀತಿಯ ಫೋಟೋಗಳನ್ನು ಕಟ್ಟೋದಾಗಲಿ ಅಥವಾ ಗಜಲಕ್ಷ್ಮೀ ದೇವಿಯ ನಿಮಗೆ ಬೆಳ್ಳಿದೇ ತೊಗೊಬೇಕು ಚಿನ್ನದ್ದೇ ತೊಗೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಿಮ್ಮ ಶಕ್ತಾನುಸಾರ ಯಾವುದಾದ್ರೂ 2 ಆನೆಗಳನ್ನು ಅಂದರೆ 2 ಗಜ ಅಂದ್ರೇ ಆನೆ, ಆ 2 ಆನೆಗಳನ್ನು ತಗೊಂಬಂದು ನೀವು ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇಟ್ಟರೆ ನಿಮಗೆ ಧನ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಹೊಸ್ತಿಲಿನ ಮೇಲೆ ನಾವು ಈ ವಸ್ತುಗಳನ್ನು ಇಡೋದ್ರಿಂದ ಅಷ್ಟಲಕ್ಷ್ಮಿಯರು ಮನೆಯನ್ನು ಪ್ರವೇಶಿಸ್ತಾರೆ. ಇದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕೋದ್ರ ಜೊತೆಗೆ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುವಂತೆ ಕೂಡ ಮಾಡುತ್ತೆ ಅಂತಲೇ. ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಿರೋದು ಒಂದು 15 ದಿನಕ್ಕೆ ಅಥವಾ 20 ದಿನಕ್ಕಾದರೂ ಒಂದ್ಸರಿ ನೀವು ಜೇಡ ಏನಾದರೂ ಕಟ್ಟಿದೆಯಾ ಅಂತ ಜೇಡನ್ನೆಲ್ಲ ಕ್ಲೀನ್ ಮಾಡೋದಾಗಲಿ ಅಥವಾ ಉಪ್ಪಾಕಿ ಮನೆಯನ್ನು ಒರೆಸೋದಾಗಲಿ. ಇನ್ನು ಬಾತ್ರೂಮಲ್ಲಿ ಒಂದು ಗಾಜಿನ ಬೌಲಲ್ಲಿ ಉಪ್ಪನ್ನು ಒಂದು ಕಾರ್ನರಲ್ಲಿ ಇಡೋದಾಗಲಿ. ಇನ್ನು ಅಡುಗೆ ಮನೆ ಅಂತ ಬಂದಲ್ಲಿ ನೀವು ಅಡುಗೆ ಮನೆಯಲ್ಲೂ ಅಡುಗೆ ಆಗಿದ ತಕ್ಷಣ ಸ್ಟವ್ವೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆಯೇ ರಾತ್ರಿ ಮಲಗೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನು ಇಟ್ಟು ಮಲಗಬೇಡಿ. ಎಂಜಲ ಪಾತ್ರೆಗಳಿದ್ದರೆ ಲಕ್ಷ್ಮೀ ದೇವಿ ಬರಲ್ಲ. ಅದಕ್ಕೋಸ್ಕರ ನಾವು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಮಲಗಬೇಕಾಗತ್ತೆ. ಇನ್ನು ದೇವ್ರ ಮನೆಯಲ್ಲೂ ಅಷ್ಟೇ ಪ್ರತಿದಿನ ನೀವು ದೇವ್ರ ಮನೆಯನ್ನು ಒರೆಸ್ಕೊಳ್ಳೋದು. ಬಾತ್ರೂಮನ್ನು ನೀವು ನೀಟಾಗಿ ಇಟ್ಕೊಬೇಕಾಗತ್ತೆ. ನೀವು ಬಾತ್ರೂಮಲ್ಲೇ ನಮಗೆ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಬರೋದು. ಅದಕ್ಕೋಸ್ಕರ ನಾವು ಬಾತ್ರೂಮನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕಾಗತ್ತೆ. ತುಂಬ ಜನರ ಮನೆಯಲ್ಲಿ ನಾಣ್ಯಗಳನ್ನು ಎಲ್ಲಂದರಲ್ಲೇ ಬಿಸಾಕಿರ್ತಾರೆ. ಅಂದರೆ ಎಲ್ಲ ಕಡೆನೂ ಹರಡಿರುತ್ತೆ. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದು ಬೌಲಲ್ಲಿ ಹಾಕಿ ಅದನ್ನು ನೀಟಾಗಿ ಎತ್ತಿಡಬೇಕಾಗತ್ತೆ. ಇನ್ನು ದುಡ್ಡು ಅಷ್ಟೇ ಎಲ್ಲಂದರಲ್ಲೇ ಬಿಸಾಕಿರೋದು. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನು ಬಟ್ಟೆಗಳು ಅಷ್ಟೇ ವಾರ್ಡ್ರೋಬ್ ಓಪನ್ ಮಾಡಿದ ತಕ್ಷಣ ಬಟ್ಟೆಗಳು ಬೀಳ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಬೀಳಬಾರ್ದು. ಬಟ್ಟೆಗಳನ್ನು ಮೊದಲು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಬೇಕಾಗತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ದೇವರ ನಾಮಗಳನ್ನು ಹಾಕೋದಾಗಲಿ. ಲಲಿತ ಸಹಸ್ರನಾಮ ಇದೆ, ಸೌಂದರ್ಯ ಲಹರಿ ಇದೆ, ಕನಕದಾರ ಸ್ತೋತ್ರ ಇದೆ. ನಿಮಗೆ ಯಾವುದು ಇಷ್ಟ ಬರುತ್ತೋ ಆ ಸ್ತೋತ್ರಗಳನ್ನು ಬೆಳಗ್ಗೆ ನೀವು ಆಡಿಯೋ ಮೂಲಕ ಕೇಳೋದಾಗಲಿ. ಸ್ವಲ್ಪ ಜೋರಾಗಿ ಆಡಿಯೋ ಹಾಕಿದ್ರೆ ಸಾಕು, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮನೆಯಲ್ಲಿ ಜೋರಾಗಿ ಮಾತಾಡೋದು, ಕಿರ್ಚಾಡೋದು ಈ ರೀತಿಯಾಗಿ ಕೂಡ ಮಾಡಬಾರ್ದು. ಇನ್ನು ಅಮಾವಾಸ್ಯೆ, ಹುಣ್ಣಿಮೆ ಆಗಲಿ, ಮಂಗಳವಾರ, ಶುಕ್ರವಾರ ಆಗಲಿ ಜಗಳಗಳಾಡೋದು ಇದನ್ನು ಕೂಡ ಮಾಡಬಾರ್ದು. ಹಾಗಾಗಿ ಇಂತಹ ವಿಷಯಗಳಲ್ಲಿ ನೀವು ನಾನು ಹೇಳಿರುವಂಥ ಈ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಪಾಲಿಸ್ಕೊಂಬಂದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ತುಂಬ ದುಡ್ಡು ಖರ್ಚು ಮಾಡಿನೇ ನಾವು ಹೋಮಗಳು ಮಾಡಿಸ್ಬೇಕು, ಹವನಗಳನ್ನು ಮಾಡಿಸ್ಬೇಕು, ಪೂಜೆಗಳನ್ನು ಮಾಡಿಸ್ಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ ಡೈಲಿ ನೀವು ಪೂಜೆಯನ್ನು ಮಾಡಿ ಬೆಳಗ್ಗೆ ಸಂಜೆ ದೀಪಗಳನ್ನು ಹಚ್ಚೋದು, ತುಳಸಿ ಗಿಡದ ಮುಂದೆ ದೀಪಗಳನ್ನು
ದೀಪಗಳನ್ನು ಹಚ್ಚೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಮೇನ್ ಡೋರಿಗೆ ನೀವು ಭತ್ತದ ತೋರಣವನ್ನು ಕಟ್ಟೋದಾಗಲಿ, ಅಥವಾ ವಾಸ್ತು ಪುರುಷನನ್ನು ಮೇನ್ ಡೋರ್ ಮೇಲೆ ನೇತು ಹಾಕೋದಾಗಲಿ, ಅಥವಾ ಮನೆ ಒರೆಸೋ ನೀರಿಗೆ ನೀವು ದರ್ಬೆ, ಉಪ್ಪು, ಅರಿಶಿನ ಇವೆಲ್ಲ ಹಾಕಿ ಮನೆ ಒರೆಸೋದಾಗಲಿ, ಮತ್ತು ಒಳ್ಳೆಯ ಮಾತನಾಡೋದು ಅಂದರೆ ಮನೆಯಲ್ಲಿ ಚೀರಾಡದೆ ಯಾವಾಗಲೂ ಎಲ್ಲರೂ ಸಂತೋಷವಾಗಿ ಇರೋದು. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಈ ರೀತಿಯಾಗಿ ನೀವು ಮೊದಲು ಯಾರಾದರೂ ಕೂಗಾಡ್ತಾ ಇದ್ದರೆ ನೀವೇ ಕಂಟ್ರೋಲ್ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮಾಡ್ಕೊಳ್ಳೋದು, ನೀಟಾಗಿ ಇರೋದು ಮೊದಲು, ಮತ್ತು ಒಳ್ಳೆಯ ಮಾತುಗಳನ್ನು ಆಡೋದು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನೆಗೆಟಿವ್ ಮಾತುಗಳನ್ನು ಮಾತಾಡದೆ ನಾವು ಒಳ್ಳೆಯ ಮಾತುಗಳನ್ನು ಆಡಿ ಯಾವಾಗಲೂ ಖುಷಿಯಿಂದ ಇದ್ದರೆ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಕೂಡ ನೆಲೆಸ್ತಾಳೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ಈ ಸಣ್ಣ ಸಣ್ಣ ವಿಷಯಗಳು ತುಂಬಾ ಕಷ್ಟಪಡಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಈ ಸಣ್ಣ ಬದಲಾವಣೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.